ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಪ್ರೀತಿ ಮಾತಾಡ್ತಿರೋದು. ಸೊ ಲಾಸ್ಟ್ ವಿಡಿಯೋ ಮಾಡಿದ್ದೆ. ಏನು ಕಾರಣಗಳು ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮೇಜರ್ ಅಂತ ಹೇಳಿ ತುಂಬ ಜನರಿಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಂಗೆ ಅನಿಸ್ತಿದ್ದು ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಬಂದು ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನೋಡುವಾಗ ಒಂದು ಇಮ್ಯುನಿಟಿ ತುಂಬ ಲೋ ಆಗೋದು, ಅದ್ರ ಜೊತೆಗೇನೆ ನಮಗೆ ಡಿಪ್ರೆಷನ್ ಆಗೋಕ್ಕೆ ಶುರು ಆಗೋದು, ಅದ್ರ ಜೊತೆಗೇನೆ ಬೋನ್ಸ್ ಎಲ್ಲ ವೀಕ್ ಆಗಕ್ಕೆ ಶುರು ಆಗೋದು. ಇದೆಲ್ಲ ಮೇನ್ ಆಗಿ ಆಗೋದಕ್ಕೆ ಕಾರಣ ವಿಟಮಿನ್ ಡಿ ಡೆಫಿಷಿಯನ್ಸಿ. ಸೊ ಈ ಪ್ರಾಬ್ಲಮ್ ನಂಗೆ ಆಗ್ತಾ ಇತ್ತು. ಬೇಸಿಕಲಿ ನಾನು ಪ್ರೊಫೆಷ್ನಲಿ ಬೈ ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರು. ಆದರೆ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ತುಂಬ ಚೆನ್ನಾಗಿ ರುಟೀನನ್ನು ಫಾಲೋ ಮಾಡ್ತಾ ಇದ್ದೆ. ನನ್ನ ಜೊತೆಗೆ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಸ್ಪ್ರೌಟ್ಸ್ ಎಲ್ಲನೂ ಕ್ಯಾರಿ ಮಾಡ್ತಿದ್ದಿದ್ದು. ಬಟ್ ಆದರೂ ಕೂಡ ಅದನ್ನು ತಿಂದ್ರೂ ಹೆಲ್ತನ್ನು ಸರಿ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಡೇ ಬೈ ಡೇ ನಂದು ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಬರ್ತಾ ಇತ್ತು ಬಾಡಿಯಲ್ಲಿ. ಯಾವಾಗೆಲ್ಲ ನಾನು ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ಸ್‌ನ ಚೆಕ್ ಮಾಡಿಸ್ತೀನಿ, ಅವಾಗೆಲ್ಲ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತ ಬರೋದು. ಮಲಗಿದ್ರೆ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ, ಬೋನ್ಸ್ ಎಲ್ಲ ಪೇನ್ ಆಗೋದು. ಜೊತೆಗೆ ಡಿಸಿನೆಸ್ ಕಾಡೋದು ಯಾವಾಗ್ಲೂನು. ವೀಕ್ನೆಸ್ ಅನ್ಸೋದು ಬಾಡಿ. ಸೊ ನಂಗನ್ಸುತ್ತೆ ಈ ವಿಟಮಿನ್ ಡಿ ಡೆಫಿಷಿಯನ್ಸಿಯನ್ನ ಚೆನ್ನಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ತುಂಬ ಜನ ಇಂಜಿನಿಯರ್ಸ್ ನನ್ನ ಫ್ರೆಂಡ್ಸು ಮೋಸ್ಟ್ ಆಫ್ ದ ಟೈಮ್ ನಾವು ಆಫೀಸಲ್ಲಿರ್ತೀವಿ. ಅದು ಜಾಸ್ತಿಯಾಗಿ ಸಿಗೋದು ಮುಂಜಾನೆ ಒಂದು ಸನ್‌ಲೈಟಲ್ಲಿ ಬಾಡಿಗೆ ಸಿಗೋ ಅಂಥದ್ದು ಒಂದು ವೇ. ಸೊ ಒಂದು ನಾವು ಆ ಟೈಮಲ್ಲೆಲ್ಲ ಆಲ್ರೆಡಿ ಆಫೀಸಲ್ಲಿ ಇರ್ತೀವಿ. ಸೂರ್ಯ ಎಲ್ಲ ಮುಳುಗೋಗಿದ ಮೇಲೆ ಮನೆಗೆ ಬರ್ತೀವಿ. ಇದೆಲ್ಲ ರುಟೀನನ್ನು ಫಾಲೋ ಮಾಡ್ತಿರ್ತೀವಿ. ಸೊ ಇದೇ ಥರ ಪ್ರಾಬ್ಲಮ್ಸು ತುಂಬ ಜನ ಫೇಸ್ ಮಾಡ್ತಿರ್ತಾರೆ. ಇಮ್ಯುನಿಟಿ ತುಂಬ ಲೋ ಆಗುತ್ತೆ. ನಾನು ನನ್ನ ಫ್ರೆಂಡ್ಸಿಗೆ ತುಂಬ ಜನರಿಗೆ ನೋಡೀನಿ ಈ ಥರ ಆಗೋದು. ಮತ್ತು ನನಗೂ ಕೂಡ ಪರ್ಸ್ನಲಿ ಆಗ್ತಿದ್ದಿದ್ದು. ಸೊ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಫೈನಲಿ ಹೆಲ್ತ್ ಚೆನ್ನಾಗಿತ್ತು ಅಂತಂದರೆ ಇನ್ನೂ ಚೆನ್ನಾಗಿ ನಮ್ಮದು ಮಾಡೋ ಕೆಲಸದಲ್ಲಿ ನಾವು ಎಫರ್ಟ್ಸ್ ಹಾಕ್ಬೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದು ಯಾರಿಗೆಲ್ಲ ಎಲ್ಲ ಅನ್ನಿಸ್ತಾ ಇರತ್ತೆ, ಇದು ಇಮ್ಯುನಿಟಿ ಲೋ ಆಗೋದಾಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಬೋನ್ಸ್ ಎಲ್ಲ ವೀಕ್ ಆಗ್ತಾ ಇರೋದಾಗಿರಬಹುದು, ಇದು ಯಾರಿಗೆಲ್ಲ ಆಗ್ತಿದೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗೂ ಆಗ್ತಾ ಇರತ್ತಾ? ಸೊ ಇದನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಾನು ಪರ್ಸ್ನಲಿ ತುಂಬ ಜನರಿಗೆ ಗೊತ್ತಿದ್ದೀನಿ. ನನ್ನ ಹೆಲ್ತ್ ಹೆಂಗಿತ್ತು ಮೊದಲು ಅಂತ ಗೊತ್ತು. ಸೊ ಇವಾಗ ನಾನು ನನ್ನ ಒಂದು ಲೈಫ್ ಸ್ಟೈಲು, ಫುಡ್ ಸ್ಟೈಲು ಮತ್ತು ನಂದು ಏನು ಡೈಲಿ ಆ್ಯಕ್ಟಿವಿಟೀಸ್ ಇತ್ತು ಇದೆಲ್ಲನೂ ಚೇಂಜ್ ಮಾಡ್ಕೊಂಡಿದ್ದಾದ್ಮೇಲೆ, ರುಟೀನನ್ನು ಬದಲಾವಣೆ ಮಾಡಿದ್ಮೇಲೆ ನಂದು ಎಲ್ಲಾನು ಹೆಲ್ತು ಚೆನ್ನಾಗಾಗಿದೆ ಓವರಾಲ್. ಸೊ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಂದು ಏನೇನು ಚಾಲೆಂಜಸ್ ಇತ್ತು ಹೆಲ್ತು, ನಾನು ಹೆಂಗೆಲ್ಲ ಚೆನ್ನಾಗಾಗಿದ್ದೀನಿ ಅಂತ ಹೇಳಿ. ಸೊ ನಿಮಗೂ ಕೂಡ ಈ ಥರ ಹೆಲ್ತ್ ಚಾಲೆಂಜಸ್ ಇತ್ತು ಅಥವಾ ಮುಂದೆ ಯಾವುದು ಚಾಲೆಂಜಸ್ ಬರಬಾರ್ದು ಅಂತ ಅಂದರೆ, ಹೆಲ್ತ್ ಚೆನ್ನಾಗಿ ಮಾಡ್ಕೊಳ್ಬೇಕಿತ್ತು ಅಂದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ನನ್ನ ನಂಬರ್ ಯಾರ್ಯಾರ ಹತ್ರ ಇರಲಿ ಈ ಕೆಳಗಡೆ ಬಯೋದಲ್ಲಿ ಲಿಂಕ್ ಇದೆ. ನನ್ನ ನಂಬರ್ ಕೂಡ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿ. ನಿಮಗೂ ಕೂಡ ಹೆಲ್ಪ್ ಆಗತ್ತೆ ಮತ್ತು ನಿಮ್ಮ ಫ್ಯಾಮಿಲಿನೂ ಕೂಡ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗತ್ತೆ. ಮತ್ತೆ ನೆಕ್ಸ್ಟ್ ಒಂದು ಟಾಪಿಕ್ ಜೊತೆಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಮತ್ತು ಈ ಇನ್ಫಾರ್ಮೇಷನು ತುಂಬ ಜನ ಯೂಸ್ ಮಾಡಿಕೊಂಡು ಅಥವಾ ಫ್ಯಾಮಿಲಿಯಲ್ಲಿ ಚೆನ್ನಾಗಿ ಮಾಡಿದ್ರೆ ಒಳ್ಳೆಯದಾಗತ್ತೆ ಮತ್ತು ಅವ್ರಿಗೂ ಕೂಡ ಹಾಸ್ಪಿಟಲ್ ವಿಸಿಟನ್ನ ಕಡಿಮೆ ಆಗತ್ತೆ ಅಂತ ನಾನು ಅನ್ಕೊತೀನಿ. ಸೊ ಹಾಗಾಗಿ ಹೆಲ್ಪ್ ಮಾಡಿ, ಅವ್ರಿಗೂ ಕೂಡ ಶೇರ್ ಮಾಡಿ.